ಹೋಗ್ಬೋದಾ? ಎಷ್ಟು ನಿಮಿಷ ಸಿಕ್ಕಾಗಿ ಅದು ಆಟೋಮೆಟಿಕ್ ಆಗಿ ಆಗ್ತದೆ. ಎಷ್ಟು ಗಂಟೆಗೆ? ಬೆಳಿಗ್ಗೆ 7 ಗಂಟೆ, ಬೆಳಿಗ್ಗೆ 7 ಗಂಟೆ, ಮಧ್ಯಾಹ್ನ 1, ಸಂಜೆ 1 ಬೆಳಿಗ್ಗೆ 8 ಗಂಟೆ, ಮಧ್ಯಾಹ್ನ 1 ಗಂಟೆ. ಇದು ಇಂಚ ಪ್ರಶ್ನೆ ಸ್ಟಾರ್ಟ್ ಮಾಡೋದು. ಸರ್ ಇಲ್ಲಿ ಸರ್ ಇಲ್ಲಿ ಬನ್ನಿ. ಈ ಸೈಡ್ ಬರಲಿ. ಅಮ್ಮಲ್ಲ ಬಂದಿಲ್ಲ. ಅಮ್ಮಲ್ಲ ತಿರಬಲ್ಲಿ ಸಾವಿರದ 1971ರಲ್ಲಿ ಲಯನ್ಸ್ ಕ್ಲಬ್ಬಿನ ಸಹಭಾಗಿತ್ವದೊಂದಿಗೆ ಆರಂಭಗೊಂಡಿರುವಂಥ ಈ ಸೈರನ್ ನಾವು ಇವತ್ತು ಪುನಃ ಅದನ್ನು ಮರುಪರಿಚಯ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಸುಮಾರು 20 ವರ್ಷದ ಹಿಂದೆ ಈ ಸೈರನ್ ಕಾರ್ಯವನ್ನು ನಿಲ್ಲಿಸಿತ್ತು. ಒಂದಷ್ಟು ಜನ ನಮ್ಮ ಗಮನಕ್ಕೆ ತಂದರು. ಇದೊಂದು ಭಾರಿ ಪ್ರಾಚೀನ ಕಾಲದ ವ್ಯವಸ್ಥೆ, ಅದಕ್ಕೆ ಒಂದು ಬಿಲ್ಡಿಂಗ್ ಕೂಡ ಅದೇ ರೀತಿ ಇದೆ. ಈ ಹಿಂದೆ ವಾಚ್ ಕಟ್ಟುವವರು ಕಡಿಮೆ ಇದ್ದರು, ತುಂಬ ಜನರ ಹತ್ರ ವಾಚ್ ಇರಲಿಲ್ಲ ಆಗಿನ ಕಾಲದಲ್ಲಿ 1971ರಲ್ಲಿ. ಆಗ ಸಮಯ ಒಂದು ಗೊತ್ತಾಗಬೇಕು, ನಾವು ಹೊರಗೆ ಹೋಗಬೇಕಾ, ಬೆಳಿಗ್ಗೆ ಎದ್ದು ಏನು ಕೆಲಸ ಮಾಡಬೇಕಾ, ಇದಕ್ಕಾಗಿ 7 ಗಂಟೆಗೆ ಬೆಳಿಗ್ಗೆ ಒಂದು ಸೈರನ್ ಆಗ್ತಿತ್ತು. ಆನಂತರ ಮಧ್ಯಾಹ್ನ ನನಗೆ ಗೊತ್ತಿದ್ದಾಗೆ 12 ಗಂಟೆಗಿತ್ತು. ಈ ಸಲ 1 ಗಂಟೆಗೆ ಆ ಸೈರನನ್ನು ಇಟ್ಟಿದ್ದೇವೆ. ಅಂದರೆ ಊಟ ಮಾಡಲಿಕ್ಕೆ ಹೋಗುವವರಿಗೆ, ಬೆಳಿಗ್ಗೆ ಎಲ್ಲ ಎದ್ದು ಒಮ್ಮೆ ನಗರದವರು 7 ಗಂಟೆ ಆಯಿತು, ಕೈಯಲ್ಲಿ ವಾಚ್ ಇದ್ರೂ 24 ಗಂಟೆ ಯಾರಿಗೆ ಕಟ್ಕೊಂಡಿರುವುದಿಲ್ಲ. ಅಲರ್ಟ್ ಅಂತ ಬೇಕು ಅಂತ ಕೆಲವರು. ಅಲರ್ಟ್ ನಮಗೆ ಸಾರ್ವಜನಿಕವಾಗಿ ಒಂದು ಯಾವುದಾದೊಂದು ಶಬ್ದ ಬರ್ತಾ ಇದ್ರೆ ಇಷ್ಟು ಗಂಟೆ ಆಯಿತು ಅಂತ ಅದೊಂದು ಸಿಗ್ನಲ್ ಕೊಡ್ತದೆ. ಹಾಗೆ ಬೇಗ ಬೇಗ ಕೆಲವರು ಏಳಲಿಕ್ಕೆ, ಬೆಳಿಗ್ಗೆ ಕೆಲಸಕ್ಕೆ ಹೋಗೋರು ತೊಂದರೆ ಆದರೆ ಮಲಗಿದಲ್ಲಿಗೇನೆ ಕೇಳ್ತದೆ ಗಯ್ಯ ಅಂತ. ಹಾಗೆ ಕೆಲಸಕ್ಕೆ ಹೋಗಲಿಕ್ಕೆ, ಮಧ್ಯಾಹ್ನ ಅವರ ಕೆಲಸ ಊಟಕ್ಕೆ ಹೋಗಲಿಕ್ಕೆ, ಸಾಯಂಕಾಲ ಪುನಃ ಅವರ ಕೆಲಸ ಮುಗಿಸ್ಲಿಕ್ಕೆ 7 ಗಂಟೆಗೆ ಈ ಹಿಂದಿನ ಪ್ರಾಚೀನ ವ್ಯವಸ್ಥೆಯ ಈ ಒಂದು ಸೈರನನ್ನು ಪುನಃ ಆರಂಭ ಮಾಡುವಂಥ ಕೆಲಸವು ನಮ್ಮ ಪುತ್ತೂರು ನಗರಸಭೆಯ ಮುಖಾಂತರ ಅದನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿದೆ. ಹಿಂದೆ ವಾಚ್ ಇಲ್ಲದವರಿಗೆ, ಗದ್ದೆ ಉಳ್ಳಿಕ್ಕೆ ಹೋಗುವವರಿಗೆ, ಇಲ್ಲ ಅವರ ದಿವಸದ ಸಂತೆಗೆ ಹೋದವರಿಗೆ ವಾಪಸ್ ಹೋಗಲಿಕ್ಕೆ, ಇದಕ್ಕೆಲ್ಲ ವ್ಯವಸ್ಥಿತವಾಗಿ ಅವರ ಗಂಟೆಯ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಸೈರನ್ ಸಹಾಯಕವಾಗಿ ಕೆಲಸ ಮಾಡ್ತಾಯಿತ್ತು. ಈಗ ಕೂಡ ಅದನ್ನು ಮರುಪರಿಚಯ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸಾರ್ವಜನಿಕರ ಒಂದಷ್ಟು ಜನರ ಅಭಿಪ್ರಾಯಗಳನ್ನು, ಇದನ್ನು ಮಾಡುವ ಮೊದಲು ಅಭಿಪ್ರಾಯಗಳನ್ನು ಕೇಳಿದ್ದೇವೆ. ಮಾಧ್ಯಮದವರ ಹತ್ರ ಕೂಡ ಇದರ ಅಭಿಪ್ರಾಯವನ್ನು ಕೇಳಿ ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಒಂದೇ ಆಗಿತ್ತು. ಹಿಂದಿನ ಇತಿಹಾಸ 1971ರದ್ದು ಪುತ್ತೂರಲ್ಲಿ ಮರುಕಳಿಸಬೇಕು ಅನ್ನೋ ವಿಚಾರ ಬಂದಾಗ ಇವತ್ತದನ್ನು ಮಾಡಿ ಬೆಳಿಗ್ಗೆ 7 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಾಯಂಕಾಲ 7 ಗಂಟೆಗೆ 15 ಸೆಕೆಂಡುಗಳ ಕಾಲ ಈ ಸೈರನ್ ಪ್ರತಿ ದಿವಸ ಆಟೋಮೆಟಿಕ್ ಆಗಿ ರನ್ ಆಗ್ತದೆ. ಪುತ್ತೂರಿನ ಜನತೆಗೆ
ಗಂಟೆಯ ವಿಚಾರ, ಅಲರ್ಟ್ನೆಸ್ ಮತ್ತು ಹಿಂದಿನ ಇತಿಹಾಸವನ್ನು ಮರುಕಳಿಸುವಂಥ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತೇನೆ ಅಂತ ತಿಳ್ಕೊಂಡಿದ್ದೇವೆ. ರಾಷ್ಟ್ರಧ್ವಜವನ್ನು ಕೂಡ ಪುತ್ತೂರಿನಲ್ಲಿ ಅತ್ಯಂತ ಎತ್ತರದಲ್ಲಿ ಆಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಇದೆಲ್ಲ ಇದಕ್ಕೆ ಪೂರಕವಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಕಿಲ್ಲೆ ಮೈದಾನದಲ್ಲಿ ನೈಟ್ ಕ್ರಿಕೆಟ್ ಆಡಲಿಕ್ಕೆ, ಯಾವುದೇ ಆಟ ಆಡಲಿಕ್ಕೆ ಅದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. 24 hours ನಮ್ಮ ಯುವಕರು ಏನಿದ್ದಾರೆ ಅವರು ಹಗಲಿಡೀ ಕೆಲಸ ಮಾಡಿ ರಾತ್ರಿ ಕ್ರಿಕೆಟ್ 10:30 ಗಂಟೆವರೆಗೆ ಕ್ರಿಕೆಟ್ ಆಟವನ್ನು ಆಡ್ಬೋದು. ದುಡ್ಡು ಕೊಡಬೇಕು, ಕರೆಂಟ್ ಬಿಲ್ಲು, ಅದನ್ನು ಕೊಟ್ಟು ಅದನ್ನು ಆಡುವಂಥ ಕೆಲಸಕ್ಕೂ ಕೂಡ ಪೂರಕವಾಗಿ ಕೆಲಸಗಳು ಆಗ್ತದೆ ಅನ್ನುವ ಹೇಳಿ ಸೊ ಎಲ್ರಿಗೂ ಶುಭವನ್ನು. ನಮ್ಮ ನಗರಸಭೆ ಕಮಿಷನರ್ ಇದ್ದಾರೆ, ನಮ್ಮ ಕಾವು ಹೇಮನಾಶ್ ಇದ್ದಾರೆ, ಇಒ ಅವರು ಇದ್ದಾರೆ, ಪುತ್ತೂರು ತಹಸೀಲ್ದಾರ್ ಇದ್ದಾರೆ, ಮೆಸ್ಕಾಂ ಅಧಿಕಾರಿಗಳಿದ್ದಾರೆ, ನಗರಸಭೆಯ ಮಾಜಿ ಸದಸ್ಯರುಗಳು ಇದ್ದಾರೆ. ಇಲ್ಲಿ ಎಲ್ಲ ನಮ್ಮ ಬಂಧುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ, ಧನ್ಯವಾದ, ಥ್ಯಾಂಕ್ ಯು.